ನಮಸ್ಕಾರ ಸ್ನೇಹಿತರೆ, ಶೋಧ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವೆಲ್ಲರೂ ಯಾವುದಾದ್ರೂ ವಿಷಯ ಕಲಿಬೇಕಾದ್ರೆ, ಹಾಡು ಕೇಳಬೇಕಾದ್ರೆ ಅಥವಾ ಬೋರ್ ಆದಾಗ ಎಂಟರ್ಟೈನ್ಮೆಂಟ್ ಹುಡುಕಬೇಕಾದ್ರೆ ತಕ್ಷಣ ಓಪನ್ ಮಾಡುವುದೇ ಯೂಟ್ಯೂಬ್. ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ದೈನಂದಿನ ಜೀವನದ ಭಾಗವಾಗಿರುವ ಈ ಯೂಟ್ಯೂಬ್ ಇಲ್ಲದ ಪ್ರಪಂಚವನ್ನು ಇವತ್ತು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆದರೆ ನಿಮಗೆ ಗೊತ್ತಾ, ಈ ಯೂಟ್ಯೂಬ್ ಶುರುವಾಗಿದ್ದು ಹೇಗೆ? ಇದರ ಹಿಂದೆ ಇದ್ದ ಆ ಮೂವರು ಯುವಕರು ಯಾರು? ಒಂದು ಸಣ್ಣ ಕಲ್ಪನೆ ಜಗತ್ತಿನ 2ನೇ ಅತಿ ದೊಡ್ಡ ಸರ್ಚ್ ಇಂಜಿನ್ ಆಗಿ ಹೇಗೆ ಬದಲಾಯಿತು? ಬನ್ನಿ, ಇವತ್ತಿನ ನಮ್ಮ ಶೋಧ ಸಂಚಿಕೆಯಲ್ಲಿ ಯೂಟ್ಯೂಬ್ನ ರೋಚಕ ಇತಿಹಾಸವನ್ನು ತಿಳಿಯೋಣ. ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಶೋಧ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ಈ ಯೂಟ್ಯೂಬ್ನ ಕತೆ ಶುರುವಾಗೋದು 2005ರ ಆರಂಭದಲ್ಲಿ. ಆ ಸಮಯದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿದ್ದ ಪೇಪಾಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ 3 ಯುವ ಇಂಜಿನಿಯರ್ಗಳು, ಚಾಡ್ ಹರ್ಲಿ, ಸ್ಟೀವ್ ಚೇನ್ ಮತ್ತು ಜಾವೇದ್ ಕರೀಂ. ಒಮ್ಮೆ ಚಾಡ್ ಹರ್ಲಿ ಮತ್ತು ಸ್ಟೀವ್ ಚೇನ್ ತಮ್ಮ ಸ್ನೇಹಿತರ ಪಾರ್ಟಿಯೊಂದರಲ್ಲಿ ತೆಗೆದ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸಿದರು. ಆದರೆ ಆ ಕಾಲದಲ್ಲಿ ಇಮೇಲ್ ಮೂಲಕ ದೊಡ್ಡ ವಿಡಿಯೋ ಫೈಲ್ಗಳನ್ನು ಕಳಿಸುವುದು ಅತ್ಯಂತ ಕಷ್ಟಕರವಾಗಿತ್ತು. ಇನ್ನೊಂದೆಡೆ 2004ರಲ್ಲಿ ನಡೆದ ಸೂಪರ್ ಬೌಲ್ ಘಟನೆ ಮತ್ತು ಹಿಂದೂ ಮಹಾಸಾಗರದಲ್ಲಿ ಬಂದ ಸುನಾಮಿಯ ವಿಡಿಯೋಗಳನ್ನು ಇಂಟರ್ನೆಟ್ನಲ್ಲಿ ಹುಡುಕಲು ಜಾವೇದ್ ಕರೀಂ ಪ್ರಯತ್ನಿಸಿದಾಗ ಅವರಿಗೆ ಎಲ್ಲೂ ಒಂದೇ ಜಾಗದಲ್ಲಿ ವಿಡಿಯೋಗಳು ಸಿಗಲಿಲ್ಲ. ಜನರಿಗೆ ತಮ್ಮ ವಿಡಿಯೋಗಳನ್ನು ಸುಲಭವಾಗಿ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡಲು ಮತ್ತು ಇತರರು ಅದನ್ನು ಸುಲಭವಾಗಿ ವೀಕ್ಷಿಸಲು ಒಂದು ಜಾಗ ಏಕೆ ಇರಬಾರದು ಎಂಬ ಪ್ರಶ್ನೆ ಈ 3 ಮನಸ್ಸಿನಲ್ಲಿ ಮೂಡಿತು. ಇದೇ ಯೂಟ್ಯೂಬ್ನ ಜನ್ಮಕ್ಕೆ ತಳಹದಿಯಾಯಿತು. 2005ರ ಫೆಬ್ರವರಿ 14 ಪ್ರೇಮಿಗಳ ದಿನ ಅಂದರೆ ವ್ಯಾಲೆಂಟೈನ್ಸ್ ಡೇ ದಿನ ಈ 3 ಸೇರಿ youtube.com ಎಂಬ ಡೊಮೇನ್ ಹೆಸರನ್ನು ನೋಂದಾಯಿಸಿದರು. ಕ್ಯಾಲಿಫೋರ್ನಿಯಾದ ಒಂದು ಪಿಜ್ಜಾ ಶಾಪ್ ಮತ್ತು ಜಪಾನೀಸ್ ರೆಸ್ಟೋರೆಂಟ್ನ ಮೇಲಿದ್ದ ಸಣ್ಣ ಆಫೀಸ್ನಲ್ಲಿ ಯೂಟ್ಯೂಬ್ನ ಪ್ರಯಾಣ ಆರಂಭವಾಯಿತು. ಅದಾದ ನಂತರ 2005ರ ಏಪ್ರಿಲ್ 23ರಂದು ಯೂಟ್ಯೂಬ್ಗೆ ಇತಿಹಾಸದ ಮೊದಲ ವಿಡಿಯೋ ಅಪ್ಲೋಡ್ ಆಯಿತು. ಅದರ ಶೀರ್ಷಿಕೆ ಮೀ ಎಟ್ ದ ಝೂ. ಕೇವಲ 19 ಸೆಕೆಂಡುಗಳಿದ್ದ ಈ ವಿಡಿಯೋದಲ್ಲಿ ಯೂಟ್ಯೂಬ್ನ ಸಹ ಸಂಸ್ಥಾಪಕ ಜಾವೇದ್ ಕರೀಂ ಅವರು ಸಾನ್ ಡಿಯಾಗೋ ಮೃಗಾಲಯದಲ್ಲಿ ಆನೆಗಳ ಮುಂದೆ ನಿಂತು ಮಾತನಾಡಿದ್ದರು. ಆ ವಿಡಿಯೋ ಇಂದಿಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ಕೋಟ್ಯಾಂತರ ವೀಕ್ಷಣೆಗಳನ್ನು ಪಡೆದಿದೆ. ಯೂಟ್ಯೂಬ್ ಪ್ರಾರಂಭವಾದ ಕೆಲವೇ ತಿಂಗಳುಗಳಲ್ಲಿ ಅದ್ಭುತ ಪ್ರಸಿದ್ಧಿ ಪಡೆಯಿತು. 2005ರ ನವೆಂಬರ್ ವೇಳೆಗೆ ಯೂಟ್ಯೂಬ್ಗೆ ಪ್ರತಿದಿನ ಲಕ್ಷಾಂತರ ವೀಕ್ಷಕರು ಬರಲು ಶುರು ಮಾಡಿದರು. ಬಳಕೆದಾರರು ತಮಗೆ ಇಷ್ಟ ಬಂದ ಹಾಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು, ಕಮೆಂಟ್ ಮಾಡಲು ಮತ್ತು ಶೇರ್ ಮಾಡಲು ಇದನ್ನು ಅತ್ಯಂತ ಸರಳವಾದ ವೇದಿಕೆಯಾಯಿತು. ಯೂಟ್ಯೂಬ್ನ ಈ ಅಪಾರ ಬೆಳವಣಿಗೆಯನ್ನು ಗಮನಿಸಿದ ದೈತ್ಯ ತಂತ್ರಜ್ಞಾನ ಕಂಪನಿ ಗೂಗಲ್ 2007ರ ಅಕ್ಟೋಬರ್ನಲ್ಲಿ ಯೂಟ್ಯೂಬನ್ನು ಆಗಿನ ಭಾರತೀಯ ಮೌಲ್ಯದಲ್ಲಿ ಸುಮಾರು 7,500 ಕೋಟಿ ರೂಪಾಯಿ ನೀಡಿ ಖರೀದಿಸಿತು. ಗೂಗಲ್ ಕೈ ಜೋಡಿಸಿದ ನಂತರ ಯೂಟ್ಯೂಬ್ ಹಿಂತಿರುಗಿ ನೋಡಲೇ ಇಲ್ಲ. ಸರ್ವರ್ ತಂತ್ರಜ್ಞಾನ, ಕಾಪಿರೈಟ್ ನಿಯಮಗಳು ಮತ್ತು ಜಾಹೀರಾತು ವ್ಯವಸ್ಥೆಯನ್ನು ಗೂಗಲ್ ಬಲಪಡಿಸಿತು. 2007ರಲ್ಲಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅನ್ನು ಪರಿಚಯಿಸಿತು. ಅಂದರೆ ವಿಡಿಯೋ ಮಾಡುವ ಕ್ರಿಯೇಟರ್ಗಳು ತಮ್ಮ ವಿಡಿಯೋಗಳಿಂದ ಹಣ ಗಳಿಸುವ ಅಂದರೆ ಮಾನಿಟೈಸೇಷನ್ ಅವಕಾಶ ಸಿಕ್ಕಿತು. ಇದರಿಂದಾಗಿ ಪ್ರಪಂಚಾದ್ಯಂತ ಲಕ್ಷಾಂತರ ಜನರು ಯೂಟ್ಯೂಬನ್ನು ತಮ್ಮ ಪೂರ್ಣಾವಧಿ ಉದ್ಯೋಗವನ್ನಾಗಿ ಮಾಡಿಕೊಂಡರು. ಇಂದು ಯೂಟ್ಯೂಬ್ಗೆ ಪ್ರತಿ ನಿಮಿಷಕ್ಕೆ 500 ಗಂಟೆಗಿಂತಲೂ ಹೆಚ್ಚು ಅವಧಿಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿವೆ. ಶತಕೋಟಿಗೂ ಹೆಚ್ಚು ಸಕ್ರಿಯ ಬಳಕೆದಾರರೊಂದಿಗೆ ಸಂಗೀತ, ಶಿಕ್ಷಣ, ಮನರಂಜನೆ, ಸುದ್ದಿ ಮತ್ತು ಶೋಧದಂತಹ ಮಾಹಿತಿ ಚಾನೆಲ್ಗಳಿಗೆ ಯೂಟ್ಯೂಬ್ ಪ್ರಮುಖ ವೇದಿಕೆಯಾಗಿದೆ. ಸ್ನೇಹಿತರೆ, ಕೇವಲ 3 ಯುವಕರ ಸಣ್ಣ ಆಲೋಚನೆಯಿಂದ ಶುರುವಾದ ಯೂಟ್ಯೂಬ್ ಇಂದು ಇಡೀ ಜಗತ್ತಿನ ಮಾಹಿತಿ ಮತ್ತು ಮನರಂಜನೆ ಚಿತ್ರಣವನ್ನೇ ಬದಲಾಯಿಸಿರುವುದು ನಿಜಕ್ಕೂ ರೋಮಾಂಚನಕಾರಿ ಇತಿಹಾಸ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿಕರ ವಿಚಾರಗಳನ್ನು ತಿಳಿಯಲು ನಮ್ಮ ಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ರೋಚಕ ವಿಷಯದೊಂದಿಗೆ ಮತ್ತೆ ಸಿಗೋಣ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.